ಇನ್ನು ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿಗಳ ಸುರಿಮಳೆ, ಮತ್ತೊಂದು ಕಡೆ ಆತಂಕ. ಜೋರ್ಡಾನ್ನಲ್ಲಿದ್ದ ನಿರ್ದೇಶಕ ಪ್ರಶಾಂತ್ ನೀಲ್ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. KGF ಮತ್ತು ಉಗ್ರಂ ಸಿನಿಮಾ ಖ್ಯಾತಿಯ ನಿರ್ದೇಶಕ ಪ್ರಶಾಂತ್ ನೀಲ್ ಜೋರ್ಡಾನ್ನಲ್ಲಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ. ಆದರೆ ಜೋರ್ಡಾನ್ನಲ್ಲಿ ನಿರ್ದೇಶಕ ಪ್ರಶಾಂತ್ ನೀಲ್ ಇದ್ದು ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. KGF ಚಿತ್ರ ಖ್ಯಾತಿಯ ನಿರ್ದೇಶಕ ಪ್ರಶಾಂತ್ ನೀಲ್ ಜೋರ್ಡಾನ್ನಲ್ಲಿದ್ದಾರೆ. ಸದ್ಯ ಡ್ರ್ಯಾಗನ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಜೋರ್ಡಾನ್ನಲ್ಲಿ ಪ್ರಶಾಂತ್ ನೀಲ್, ಜೂನಿಯರ್ NTR ಡ್ರ್ಯಾಗನ್ ಸಿನಿಮಾದ ನಾಯಕರು. ಮರುಭೂಮಿಯಲ್ಲಿ ಚಿತ್ರೀಕರಣವನ್ನು ನಡೆಸ್ತಾ ಇತ್ತು ಚಿತ್ರತಂಡ. ಜೋರ್ಡಾನ್ನಲ್ಲಿ ಡ್ರ್ಯಾಗನ್ ಸಿನಿಮಾ ಶೂಟಿಂಗ್ ಬ್ಯುಸಿ ಇರುವಂತಹ ಸಂದರ್ಭದಲ್ಲಿ ನೋಡಿ, ಆ ಸಿನಿಮಾಗೆ ಡ್ರ್ಯಾಗನ್ಗೆ ಕನ್ನಡದ ರುಕ್ಮಿಣಿ ವಸಂತ್ ಹೀರೋಯಿನ್. ಇನ್ನು ಸುರಕ್ಷಿತವಾಗಿ ಹೈದರಾಬಾದ್ಗೆ ಮರಳಿದ್ದಾರೆ ಪ್ರಶಾಂತ್ ನೀಲ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿತ್ರತಂಡದ ಎಲ್ಲ ಸದಸ್ಯರು ತಾಯ್ನಾಡಿಗೆ ಸೇಫ್ ಆಗಿ ವಾಪಸ್ ಆಗಿರೋ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಡ್ರ್ಯಾಗನ್ ಸಿನಿಮಾ ಶೂಟಿಂಗ್ ಅರ್ಧಕ್ಕೆ ನಿಂತಿದೆ. ಬಿಗ್ ಬಜೆಟ್ ಚಿತ್ರ ಡ್ರ್ಯಾಗನ್. ಜೂನಿಯರ್ NTR ಈ ಸಿನಿಮಾದ ಹೀರೋ. ಕನ್ನಡದ ಪ್ರತಿಭಾವಂತ ನಟಿ ರುಕ್ಮಿಣಿ ವಸಂತ್ ಈ ಚಿತ್ರದ ಹೀರೋಯಿನ್. ಇನ್ನು ಈ ಡ್ರ್ಯಾಗನ್ ಚಿತ್ರದ ನಿರ್ದೇಶಕರು ಕನ್ನಡದವರೇ ಆದಂತಹ ಖ್ಯಾತ ನಿರ್ದೇಶಕ, KGF ಚಿತ್ರದ ಖ್ಯಾತ ನಿರ್ದೇಶಕ ಪ್ರಶಾಂತ್ ನೀಲ್. ಜೋರ್ಡಾನ್ನಲ್ಲಿ ಶೂಟಿಂಗ್ ನಡೀತಾ ಇತ್ತು, ಡ್ರ್ಯಾಗನ್ ಸಿನಿಮಾ ಶೂಟಿಂಗ್. ಅಲ್ಲಿನ ಮರುಭೂಮಿಯಲ್ಲಿ ನಡೀತಾ ಇದ್ದಂತಹ ಶೂಟಿಂಗ್ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಅಂದರೆ ಅಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಎಲ್ಲರೂ ಕೂಡ ಸೇಫ್ ಆಗಿ ತಾಯ್ನಾಡಿಗೆ ಮರಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೋರ್ಡಾನ್ನಲ್ಲಿ ಡ್ರ್ಯಾಗನ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ನಿರ್ದೇಶಕ ಪ್ರಶಾಂತ್ ನೀಲ್. ಪ್ರತಿಭಾನ್ವಿತ ನಿರ್ದೇಶಕ, ಉಗ್ರಂ KGF ಚಿತ್ರದ ನಿರ್ದೇಶಕ ಪ್ರಶಾಂತ್ ನೀಲ್ ಡ್ರ್ಯಾಗನ್ ಸಿನಿಮಾ ಚಿತ್ರೀಕರಣಕ್ಕಿಂತ ಜೋರ್ಡಾನ್ನ ಮರುಭೂಮಿಗೆ ಹೋಗಿದ್ರು. ಆ ಮರುಭೂಮಿಯಲ್ಲಿ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಜೂನಿಯರ್ NTR ಮತ್ತು ರುಕ್ಮಿಣಿ ವಸಂತ್ ಭಾಗಿಯಾಗಿದ್ದಂಥ ಆ ಪೋರ್ಷನ್ನ ಶೂಟಿಂಗ್ ನಡೀತಾ ಇತ್ತು ಅನ್ನುವಂಥ ಮಾಹಿತಿ ಇದೆ. ಆದರೆ ಯಾವಾಗ ಯುದ್ಧದ ಕಾರ್ಮೋಡ ಆವರಿಸ್ತೋ ಹಾಗಾಗಿ ಜೋರ್ಡಾನ್ನಿಂದ ಇಡೀ ಚಿತ್ರತಂಡ ಇದೀಗ ವಾಪಸ್ ಆಗಿದೆ ತಾಯ್ನಾಡಿಗೆ ಅನ್ನುವಂಥ ಮಾಹಿತಿ ಇದ್ದು ಎಲ್ಲರೂ ಸೇಫ್ ಆಗಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್ ಮಾಹಿತಿಗಳು ಸಿಗ್ತಾ ಇದೆ. ಸುರಕ್ಷಿತವಾಗಿ ಹೈದರಾಬಾದ್ಗೆ ಮರಳಿದ್ದಾರೆ ಪ್ರಶಾಂತ್ ನೀಲ್. ಚಿತ್ರತಂಡದ ಎಲ್ಲ ಸದಸ್ಯರು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ಸದ್ಯ ಅರ್ಧಕ್ಕೆ ನಿಂತಿದೆ ಡ್ರ್ಯಾಗನ್ ಸಿನಿಮಾ ಶೂಟಿಂಗ್. ಅಭಿಮಾನಿಗಳ ಪಾಲಿಗೆ ಇದೊಂದು ರೀತಿ ಕಾತರದಿಂದ ಕಾಯ್ತಾ ಇರುವಂತಹ ಸಿನಿಮಾ, ಬಹುನಿರೀಕ್ಷಿತ ಸಿನಿಮಾ. ಅದರ ಸದ್ಯಕ್ಕೆ ಶೂಟಿಂಗ್ ಅಥವಾ ಚಿತ್ರೀಕರಣ ಅರ್ಧಕ್ಕೆ ನಿಂತಿದೆ ಅನ್ನುವಂಥ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.